ಕಾಫಿ ಟೀ 1 ಅವರ್ಗೆ ಮೂಡ್ ಬದಲಾಯಿದಾಗೆಲ್ಲ ಹೊಟ್ಟೆ ಯಾರೋ ಬಂದರೆ ಕಾಫಿ ಮತ್ತು ಸ್ಮೋಕಿಂಗ್. ಟೆನ್ಷನ್, ಸ್ಮೋಕಿಂಗ್. ಯೋಚನೆ ಮಾಡಬೇಕು, ಸ್ಮೋಕಿಂಗ್. ನಿದ್ದೆ ಮೇಲೆ ಪರಿಣಾಮ ಬೀಳುತ್ತೆ. ಟೀ ಕೂಡ ಅದೇನೆ ಕಥೆ. ಟೀ ಕೂಡ ಸೇಮ್ ಗತಿ. ಓಕೆ, ಗ್ರೀನ್ ಟೀ ಕುಡಿದ್ರು ಅಷ್ಟೇ. ಸ್ಟ್ರೇಟ್ ಅವೇ ಯಾಕೆ ಹ್ಯಾಬಿಟ್ ಕ್ರಿಯೇಟ್ ಮಾಡ್ಕೋಬೇಕು ಅಂತ ಹೇಳಿದ್ರೆ, ದೇರ್ ಆರ್ ಲಾಟ್ ಆಫ್ ಪೀಪಲ್, ಲೇಡೀಸ್, ಯಂಗ್ ಗರ್ಲ್ಸ್ ಹೂ ಸ್ಮೋಕ್. ಯಾಕೆಂತ ಹೇಳಿದ್ರೆ ಹೊಟ್ಟೆ ಹಸಿ ಅಲ್ಲ. ಸೊ ಹೊಟ್ಟೆ ಹಸಿಬಾರ್ದು, ಸಣ್ಣಕ್ಕಿರಬೇಕು ಅಂತ ಹೇಳಿ ಸ್ಮೋಕ್ ಮಾಡ್ತಾರೆ. ನೀವು ಈ ಥರ ಸ್ಮೋಕಿಂಗು ಎಲ್ಲ ಬ್ಯಾಡ್ ಹ್ಯಾಬಿಟ್ಸ್ ಮಾಡಿಕೊಂಡ್ರೆ ವೇ ವಿಲ್ ಯು ಎಂಜಾಯ್ ಲೈಫ್? ನಿಮ್ಮ ಲಂಗ್ ಕ್ಯಾನ್ಸರ್ನ ಟ್ರೀಟ್ ಮಾಡ್ಕೊಂಡು ಹೋಗ್ತೀರಾ ಅಷ್ಟೇ. ವೆಲ್ಕಮ್ ಟು ವೆಲ್ನೆಸ್ ವಿತ್ ವನಿತಾ ಅಶೋಕ್. ನಾನು ಬಡಕಿಲಾ ಪ್ರದೀಪ್. ಇವತ್ತಿನ ಎಪಿಸೋಡನ್ನು ಶುರು ಮಾಡೋ ಸಮಯ. ನಾನಂತೂ ಫಿಟ್ನೆಸ್ನ ಜ್ಞಾನನ ಹೆಚ್ಚಿಸ್ಕೊಳ್ತಾ ಇದ್ದೀನಿ, ಹಾಗೆ ನೀವು ಕೂಡ ಹೆಚ್ಚಿಸ್ಕೊಳ್ತಾ ಇದ್ದೀರಾ ಅನ್ನೋದನ್ನು ನಿಮ್ಮ ಕಮೆಂಟ್ಸ್ ಮೂಲಕ, ಮೆಸೇಜಸ್ ಮೂಲಕ ನಮಗೆ ತಿಳಿಸ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಈಗ ತಡ ಮಾಡದೆ ಇವತ್ತಿನ ಎಪಿಸೋಡನ್ನು ಶುರು ಮಾಡೋ ಸಮಯ. ವೆಲ್ಕಮ್ ಟು ದ ಶೋ. ನಮಸ್ತೆ. ಈಗ ಒಂದು ವಿಷಯ ಇರುತ್ತೆ, ಆಫೀಸ್ಗೆ ಹೋಗೋರು ಇರಬಹುದು ಅಥವಾ ಫುಲ್ ಡೇ ಕೆಲಸ ಮಾಡೋರು, ಎಸ್ಪೆಷಲಿ ನೈಟ್ ಶಿಫ್ಟಲ್ಲಿ ಕೆಲಸ ಮಾಡೋರು, ಒಂದು ಆವಾಗ ಗಂಟೆಗೊಮ್ಮೆ 2 ಗಂಟೆಗೊಮ್ಮೆ ಕಾಫಿ ಟೀ ಜೊತೆಗೆ ಒಂದು ಸಿಗರೇಟು. ಸೊ ಈ ವಿಚಾರಗಳು, ಇದನ್ನು ನಾವು ಅಭ್ಯಾಸ ಮಾಡಿಕೊಂಡ್ರೆ ಅದು ನಮ್ಮ ಹೆಲ್ತ್ಗೆ ಯಾವ ರೀತಿ ಅಫೆಕ್ಟ್ ಮಾಡುತ್ತೆ ಅಂತ? ಇನ್ ಅ ಬಿಗ್ ವೇ. ಎಫೆಕ್ಟ್ಸ್ ಆರ್ ಟು ಬ್ಯಾಡ್. ಓಕೆ, ಈಗ ನೀವಾದರೂ ವರ್ಕಿಂಗ್ ಹೇಳಿದ್ರಿ, ಆ ನಾನ್ ವರ್ಕಿಂಗ್ ಅವ್ರೂ ಸುಮ್ಮನೆ ಏನೋ ಕಾಫಿ ಟೀ 1 ಅವರ್ಗೆ ಮೂಡ್ ಬದಲಾಯಿದಾಗೆಲ್ಲ ಹೊಟ್ಟೆ ಯಾರೋ ಬಂದರೆ ಕಾಫಿ, ಏನೋ ಕಾಫಿ ಎಂಡ್ಲೆಸ್ ಕಾಫಿಗೆ ಒಂದು ಲೆಕ್ಕ ಇರೋದಿಲ್ಲ, ಟೀಗೊಂದು ಲೆಕ್ಕ ಇರೋದಿಲ್ಲ. ಮತ್ತು ಸ್ಮೋಕಿಂಗ್. ಟೆನ್ಷನ್, ಸ್ಮೋಕಿಂಗ್. ಯೋಚನೆ ಮಾಡಬೇಕು, ಸ್ಮೋಕಿಂಗ್. ಓಕೆ, ಇದು ಹ್ಯಾಪಿನೆಸ್, ಸ್ಮೋಕಿಂಗ್. ಎಲ್ಲದಕ್ಕೂ ಸ್ಮೋಕಿಂಗ್. ನಾನು ಅನ್ಕೋತಾ ಇರ್ತೇನೆ, ಓಕೆ, ಒಂದು ಐಡಿಯಾ ಬರಬೇಕು, ಸ್ಮೋಕಿಂಗ್. ಬ್ರೈನ್ ಚೆಂದಾಗಿ ಕೆಲಸ ಮಾಡಬೇಕು, ಸ್ಮೋಕಿಂಗ್. ನಾನು ಇಷ್ಟೇ ಕೆಲಸ ಮಾಡ್ತೀನಿ, ನಾನು ಯಾಕೆ ಯಾವ್ದ್ರ ಮೇಲೂ ಡಿಪೆಂಡ್ ಆಗ್ತಿಲ್ಲ? ಐ ಕ್ಯಾನ್ ಪರ್ಫೆಕ್ಟ್ಲಿ ಆಪರೇಟ್ ವಿತೌಟ್ ದೀಸ್ ಥಿಂಗ್ಸ್. ನಿಮ್ಗೆ ಯಾಕೆ ಆಗ್ತಿಲ್ಲ ಅಂತ ಗೊತ್ತಾಗ್ತಿಲ್ಲ ನಮಗೆ. ವೈ? ಬಿಕಾಸ್ ಇಟ್ಸ್ ಅನ್ ಆ್ಯಡಿಕ್ಷನ್. ನೀವು ಅಂದ್ಕೊಂಬಿಟ್ಟಿದ್ದೀರಾ ಅದರಿಂದನೇ ಬರ್ತಾಯಿದೆ ಅಂತ. ನಾವು ನಂತರ ತುಂಬ ಜನ ಇದ್ದಾರೆ, ಯಾವ ಅಡಿಕ್ಷನ್ನೂ ಇಲ್ಲದೆ ಏನೋ ಪರ್ಫಾರ್ಮ್ ವೆರಿ ವೆಲ್ ಇನ್ ದಿಯರ್ ಲೈಫ್. ಅದು ಒಂದು ಭ್ರಮೆ ಅಂತ ನೀವು ಹೇಳ್ತೀರಾ? ಡೆಫಿನೆಟ್ಲಿ ಅ ಭ್ರಮೆ. ಸೊ ಈ ಕಾಫಿಗೆ ಬರೋಣ, ಕಾಫಿ ಟೀಗೆ ಬರೋಣ. ಇಟ್ಸ್ ವಾಟ್ ಎವರ್ ಅಭ್ಯಾಸ ಮಾಡ್ಕೊಂಡಿರ್ತೀರೋ ಅದನ್ನೇನೆ. ಸೊ ಇಟ್ಸ್ ಲೈಕ್ ಒನ್ ಇನ್ಸ್ಟೆಂಟ್, ಒಂದು ಸೆರೋಟೋನಿನ್ ಒಂದು ಇದು ಕೊಡುತ್ತೆ, ಒಂದು ಪುಷ್ ಕೊಡುತ್ತೆ. ಆಲ್ ರೈಟ್, ದಟ್ ಯು ವಿಲ್ ಬಿ ಪ್ರಿಪೇರ್ಡ್ ಟು ವರ್ಕ್. ಒಂದು ಮೈಂಡ್ ಆ್ಯಕ್ಟಿವ್ ಆದಂಗೆ. ಓಕೆ, ಕಾಫಿ ಕುಡಿದ್ರೇ ಇರೋದು, ಕಾಫಿ ಕುಡಿದ್ಬಿಟ್ಟೇ ಬರ್ತೀನಿ, ಆ ರೀತಿ ಒಂದು ಏನೋ ಅವಾಗೊಂದು ಎಂಥೂಸಿಯಾಸಮ್ ಸ್ಟಾರ್ಟ್ ಆಗುತ್ತೆ. ಯುಲ್ ವರ್ಕ್, ಬಟ್ ಇಟ್ಸ್ ಶಾರ್ಟ್ ಲಿವ್ಡ್ ಆ್ಯಂಡ್ ಯು ಆರ್ ಡಿಪೆಂಡೆಂಟ್ ಆನ್ ಇಟ್. ಆಯಿತಾ? ಸೊ ಇನ್ ಅ ಸ್ಮಾಲ್ ಕ್ವಾಂಟಿಟಿ ಓಕೆ, 1 ಕಾಫಿ ಅ ಡೇ ಓಕೆ. ಬಟ್ ಇಫ್ ಯು ಗೋ ಓವರ್ಬೋರ್ಡ್, ಇಟ್ಸ್ ಡೆಫಿನೆಟ್ಲಿ ನಾಟ್ ಓಕೆ. ಆ್ಯನ್ಸೈಟಿ ಕ್ರಿಯೇಟ್ ಆಗುತ್ತೆ. ಎಸ್ಪೆಷಲಿ ನೀವು ಲೇಟ್ ಇನ್ ದ ಈವ್ನಿಂಗ್ ಕಾಫಿ ಸೇವ್ಸಕ್ಕೆ ಹೋದರೆ ನಿಮ್ಮ ಸ್ಲೀಪ್ ಮೇಲೆ, ನಿದ್ದೆ ಮೇಲೆ ಪರಿಣಾಮ ಬೀಳುತ್ತೆ. ಟೀ ಕೂಡ ಅದೇನೆ ಕಥೆ. ಟೀ ಕೂಡ ಸೇಮ್ ಗತಿ. ಓಕೆ, ಗ್ರೀನ್ ಟೀ ಕುಡಿದ್ರು ಅಷ್ಟೇ. ಗ್ರೀನ್ ಟೀ ಸಹ ವಿಲ್ ನಾಟ್ ಸ್ಲೀಪ್ ಅಬ್ಸ್ಟ್ರಕ್ಟ್ ಮಾಡುತ್ತೆ, ಬಿಕಾಸ್ ಇಟ್ ಆಲ್ಸೋ ಹ್ಯಾಸ್ ಕ್ಯಾಫೀನ್ ಇನ್ ಇಟ್. ಓಕೆ, ಸೊ ಅದನ್ನೆಲ್ಲ ಅವಾಯ್ಡ್ ಮಾಡಿ ಡಿಪೆಂಡೆನ್ಸಿ ಕಡಿಮೆ ಮಾಡ್ಕೊಳ್ತಾ ಹೋಗಿ ಸ್ಟ್ರೇಟ್ ಅವೇ ಯಾಕೆ ಹ್ಯಾಬಿಟ್ ಕ್ರಿಯೇಟ್ ಮಾಡ್ಕೋಬೇಕು ಅಂತ ಹೇಳಿದ್ರೆ, ಈಗ ನೀವು ಒಂದು 4 ಕಾಫೀಸ್ ಪರ್ ಡೇ ಮಾಡ್ತಿದ್ರೆ ಯು ವಿಲ್ ಹ್ಯಾವ್ ಟು ಕಟ್ ಇಟ್ ಡೌನ್. 3, ದೆನ್ 2, ದೆನ್ 1 ಐ ಕ್ಯಾನ್ ಲಿವ್ ವಿತೌಟ್ ಕಾಫಿ. ಓಕೆ, ಸೊ ಆ ರೀತಿ ಟ್ರೈ ಮಾಡಿ. ಇಟ್ಸ್ ದಿಸ್ ಮೆಂಟಲ್ ಥಿಂಗ್. ಓಕೆ, ಆ ಹ್ಯಾಬಿಟ್ ಕ್ರಿಯೇಟ್ ಆಗಿರೋದನ್ನ ಅಂಡು ಮಾಡ್ಕೊಳ್ಳಿ, ಬಿಕಾಸ್ ಇಟ್ಸ್ ನಾಟ್ ಗೋನ್ ಟು ಡೂ ಯು ಎನಿ ಗುಡ್. ನನ್ನ ಪುಣ್ಯಕ್ಕೆ ಕಾಫಿ ಇಲ್ಲದೆ ಇದ್ರೂ ನಡೆಯುತ್ತೆ, ಟೀ ಕುಡಿತೀನಿ ಹಂಗಂತ ಅದು ಇಲ್ಲದೆ ಇದ್ರೂ ನಡೆಯುತ್ತೆ. ಹಂಗೆ ದಟ್ಸ್ ಅ ಗುಡ್ ಹ್ಯಾಬಿಟ್. ಓಕೆ, ಸೊ ಯು ಆರ್ ನಾಟ್ ಡಿಪೆಂಡೆಂಟ್ ಆನ್ ಇಟ್. ರೈಟ್. ಸೊ ಇವಾಗ ಎಸ್ಪೆಷಲಿ ಇವಾಗ ನನ್ನ ಅಮ್ಮನಿಗೆ, ಅವ್ರಿಗೆ ಬೆಳಗ್ಗೆ ಒಂದು ಟೀ ಜಾಸ್ತಿ ಕುಡಿಯಲ್ಲ, ಇಷ್ಟೇ ಕುಡಿದೇ ಇದ್ರೆ ತಲೆನೋವು ಸ್ಟಾರ್ಟ್ ಆಗುತ್ತೆ. ಬಿಕಾಸ್ ಶಿ ಸ್ಟಾಪ್ಡ್ ಇಟ್ ನೌ. ಅದನ್ನ ಅಂದ್ರೆ ಫೋರ್ಸ್ಫುಲಿ, ಅಂದ್ರೆ ಅದನ್ನ ಅವಾಯ್ಡ್ ಹೇಗೆ ಮಾಡೋದು ಅಂತ ಪ್ರಾಕ್ಟೀಸ್ ಮಾಡಿಕೊಂಡು ಶಿ ಕೇಮ್ ಔಟ್ ಆಫ್ ಇಟ್. ಐ ಆಮ್ ಸೋ ಹ್ಯಾಪಿ. ಆನ್ಸೈಟಿ ಲೆವೆಲ್ ಜಾಸ್ತಿ ಆದರೆ, ಡಿಪ್ರವೇಷನ್ ಇದ್ದಾಗ, ಅದು ಸಿಗದೆ ಇದ್ದಾಗ ತಲೆನೋವು ಸ್ಟಾರ್ಟ್ ಆಗುತ್ತೆ. ಫಂಕ್ಷನ್ ಮಾಡೋಕ್ಕಾಗಲ್ಲ. ಆಮೇಲೆ ಎಲ್ಲರ ಮೇಲೆ ಕೋಪ ಮಾಡ್ಕೊಳ್ತಿರ್ತಾರೆ. ಆ ಒಂದು ಕಾಫಿ ಕೊಟ್ಬಿಟ್ರೆ ಅವರು ಸಮಾಧಾನವಾಗಿ ಅವ್ರು ಕೆಲಸ ಮಾಡ್ಕೋತಾರೆ. ಇಟ್ಸ್ ಪ್ಯೂರ್ಲಿ ಅ ಹ್ಯಾಬಿಟ್ ವಿಚ್ ಕ್ಯಾನ್ ಬಿ ಬ್ರೋಕನ್. ಓಕೆ, ಎಲ್ಲ ಮನಸ್ಸು ಊಟ ಇಲ್ಲದೆ ಅದೆಲ್ಲ ಬ್ರೇಕ್ ಮಾಡಬೇಡಿ. ಕಾಫಿ ಬೇಕಾದರೆ ಬಿಟ್ಬಿಟ್ಟಿರಿ, ಆಯಿತಾ? ಸೊ ಈಗ ಹಾಲು, ಸಕ್ಕರೆ ಅದನ್ನೆಲ್ಲ ಹಾಕ್ಕೊಳ್ತಾರೆ, ಹೆಚ್ಚಾಗಿ ಸಕ್ಕರೆ ಹಾಕೊಳ್ಳೋದು ಎಲ್ಲ. ಸೊ ನಥಿಂಗ್ ಇಸ್ ಗುಡ್ ಫಾರ್ ಯೋರ್ ಹೆಲ್ತ್. ಓಕೆ, ಹಾಲು ಒಳ್ಳೆಯದು, ಬಟ್ ಎಲ್ಲ ಒಂದು ಮಾಡ್ರೇಷನಲ್ಲಿ ಬೇಕಾಗುತ್ತೆ. ಸೊ ಸೇಮ್ ಗೋಸ್ ಫಾರ್ ಟೀ. ಈಗ ಸಿಗರೇಟ್, ಸ್ಮೋಕಿಂಗ್. ಸೊ ಸ್ಮೋಕಿಂಗಲ್ಲಿ ಏನೋ ದಿಸ್ ಅ ವೆರಿ ನೈಸ್ ಸೇಯಿಂಗ್. ನಾನು ಚಿಕ್ಕ ಹುಡುಗಿ ಇದ್ದಾಗೆ ಕೇಳಿದ್ದೆ, ಫೈರ್ ಅಟ್ ಒನ್ ಎಂಡ್, ಫೂಲ್ ಅಟ್ ದ ಅದರ್. ಮುಂದೆ ಫೈರು, ಫೂಲ್ ಈ ಕಡೆ.
ಸೊ ಎಲ್ಲರಿಗೂ ಗೊತ್ತು ಅಲ್ಲಿ ದೊಡ್ಡದಾಗಿ ಆಗಿನ ಕಾಲದಲ್ಲಿ ಆ್ಯಕ್ಚುಲಿ ದೊಡ್ಡದಾಗಿ ಹಾಕಿರಲಿಲ್ಲ ಸ್ಮೋಕಿಂಗ್ ಇಸ್ ಇಂಜೂರಿಯಸ್ ಟು ಹೆಲ್ತ್ ಅಂತ. ಈಗ ಲಂಗ್ಸು ಗಿಂಗ್ಸು ಎಲ್ಲ ತೋರಿಸಿರ್ತಾರೆ ಆ ಸಿಗರೆಟ್ ಪ್ಯಾಕೆಟ್ ಮೇಲೆ. ಆದರೂ ಅದನ್ನು ನೋಡಿಕೊಂಡು ಓಪನ್ ಮಾಡಿಕೊಂಡು ನೋಡೋದೇ ಇಲ್ಲ, ಕಾಣೋದೇ ಒಳಗೇನಿದೆ ಅಂತ ಮಾಡ್ತೀರಾ ಸ್ಮೋಕಿಂಗು. ಒಂದಲ್ಲ ಎರಡಲ್ಲ, ಇಟ್ಸ್ ಸಚ್ ಅ ಬ್ಯಾಡ್ ಹ್ಯಾಬಿಟ್. ಓಕೆ, ಆ್ಯಂಡ್ ನೀವು ಯು ಡೈರೆಕ್ಟ್ಲಿ ಸ್ಮೋಕಿಂಗ್, ಬಟ್ ನಿಮ್ಮ ಪಕ್ಕ ಇರೋರು ಪ್ಯಾಸಿವ್ ಸ್ಮೋಕಿಂಗ್. ನಿಮ್ಗೆ ಎಷ್ಟು ಹಾರ್ಮ್ ಆಗುತ್ತೋ ಅವ್ರಿಗೂ ಅದರದಲ್ಲಿ ಅರ್ಧ ಹಾರ್ಮ್ ಆಗುತ್ತೆ. ಸೊ ಇಟ್ ಈಸ್ ನಾಟ್ ಎಟ್ ಆಲ್ ಅಡ್ವೈಸಬಲ್. ಸ್ಮೋಕಿಂಗ್ ಇಲ್ಲದೇ ನೀವು ಬ್ರೈನ್ ಉಪಯೋಗಿಸ್ಬೋದು, ಮತ್ತು ಏನೋ ಆಪರೇಟ್ ಮಾಡ್ಬೋದು, ಪ್ರೆಸೆನ್ಸ್ ಆಫ್ ಮೈಂಡು ಇರುತ್ತೆ, ಎಲ್ಲ ಇರುತ್ತೆ. ಯು ಕ್ಯಾನ್ ಬಿ ನಾರ್ಮಲ್ ಜಸ್ಟ್ ಲೈಕ್ ಮೀ. ಓಕೆ, ಜಸ್ಟ್ ಲೈಕ್ ಮೆನಿ ಪೀಪಲ್ ಲೈಕ್ ಮೀ, ಆಯಿತಾ? ಸೊ ಟ್ರೈ ಟು ಕಿಕ್ ದ ಬಟ್, ಅದೊಂದು ಡೈಲಾಗ್ ಇದೆ. ನಾನು ಸೋಷಿಯಲ್ ಮೀಡಿಯಾದಲ್ಲಿ ಐ ಆಮ್ ವೆರಿ ವೆರಿ ಅಗ್ರೆಸಿವ್ ಅಬೌಟ್ ದಿಸ್. ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಇದ್ರ ಬಗ್ಗೆ ಪೋಸ್ಟ್ ಮಾಡಿದ್ದೀನಿ. ಡೋಂಟ್ ಸ್ಮೋಕ್ ಲೈಕ್ ಅ ಚಿಮ್ನಿ, ಬಿಕಾಸ್ ನಿಮ್ಮ ಲಂಗ್ಸು ಮೂವೀಸಲ್ಲೂ ತೋರಿಸ್ತಿರ್ತಾರೆ, ಮೂವೀಸಲ್ಲೂ ಟೊಬ್ಯಾಕೊ ಕನ್ಸಂಪ್ಷನಿಂದ ಏನಾಗುತ್ತೆ ಅಂತ. ಸೊ ನಿಮ್ಮ ಲಂಗ್ಸ್ ಹೋಗುತ್ತೆ. ಏನೋ ನೀವು ಬಂದಿರೋದೇ ಲೈಫಲ್ಲಿ ಎಂಜಾಯ್ ಮಾಡಿಕೊಂಡು ಸುಖವಾಗಿ ಏನೋ ಫ್ಯಾಮಿಲಿ ಜೊತೆ ಸ್ಪೆಂಡ್ ಮಾಡಿ ನಿಮ್ಗೆ ಏನೇನು ಇಷ್ಟ ಇದೆಯೋ ಎಲ್ಲ ನೋಡೋದು, ಇದು ಮಾಡೋದು ಎಲ್ಲ. ಬಟ್ ನೀವು ಈ ಥರ ಸ್ಮೋಕಿಂಗು ಎಲ್ಲ ಬ್ಯಾಡ್ ಹ್ಯಾಬಿಟ್ಸ್ ಮಾಡಿಕೊಂಡ್ರೆ ವೇ ವಿಲ್ ಯು ಎಂಜಾಯ್ ಲೈಫ್? ನಿಮ್ಮ ಲಂಗ್ ಕ್ಯಾನ್ಸರ್ನ ಟ್ರೀಟ್ ಮಾಡ್ಕೊಂಡು ಹೋಗ್ತೀರಾ ಅಷ್ಟೇ. ದಟ್ಸ್ ವಾಟ್ ವಿಲ್ ಹ್ಯಾಪನ್. ನೀವು ಸಂಪಾದನೆ ಮಾಡಿರೋ ದುಡ್ಡೆಲ್ಲ ಇದಕ್ಕೆ ಹೋಗ್ಬಿಡುತ್ತೆ, ಬೆಳೀತಾರೆ, ಹಾಸ್ಪಿಟಲ್ಗೂ ದೊಡ್ಡದಾಗ್ತಾ ಇರುತ್ತೆ ಅಷ್ಟೇ. ಬಟ್ ಯು ವಿಲ್ ನಾಟ್ ಯುನೋ ಲಂಗ್ ಕ್ಯಾನ್ಸರ್ ಒಂದ್ಸರಿ ಬಂದರೆ ಇಟ್ಸ್ ವೆರಿ ಡಿಫಿಕಲ್ಟ್. ಇಟ್ಸ್ ಅ ಲೈಫ್ ಲಾಂಗ್ ಥಿಂಗ್. ಓಕೆ, ದರ್ಸ್ ನೋ ಪರ್ಮನೆಂಟ್ ಕ್ಯೂರ್. ಆ್ಯಂಡ್ ಸೊ ಸ್ಮೋಕಿಂಗಿಂದ ಸಾಕಷ್ಟು ಬೇರೆ ಇದಾಗುತ್ತೆ. ದೇರ್ ಆರ್ ಲಾಟ್ ಆಫ್ ಪೀಪಲ್, ಲೇಡೀಸ್, ಯಂಗ್ ಗರ್ಲ್ಸ್ ಹೂ ಸ್ಮೋಕ್. ಯಾಕೆಂತ ಹೇಳಿದ್ರೆ ಹೊಟ್ಟೆ ಹಸಿ ಅಲ್ಲ. ಸೊ ಹೊಟ್ಟೆ ಹಸಿಬಾರ್ದು, ಸಣ್ಣಕ್ಕಿರಬೇಕು ಅಂತ ಹೇಳಿ ಸ್ಮೋಕ್ ಮಾಡ್ತಾರೆ. ಈಗ ಮೊದಲಾದರೆ ಓನ್ಲಿ ಮೆನ್ ಬೇ ಸ್ಮೋಕಿಂಗ್, ಬಟ್ ಈಗ ಲೇಡೀಸು, ಯುನೋ ಯಂಗ್ಸ್ಟರ್ಸು ಎಲ್ಲ ಒಂದು ಫ್ಯಾಷನ್ ಫ್ಯಾಡ್ ಥರ ಶುರು ಮಾಡಿ. ಕಾಲೇಜ್ಗಳಲ್ಲಿ ಸ್ಮೋಕಿಂಗ್ ಮಾಡಿಲ್ಲ ಅಂತಂದ್ರೆ ನಾಟ್ ಕೂಲ್. ಯಾ, ಆ ಥರ ವೆರಿ ಫ್ಯಾಷನಬಲ್. ನೋ, ಇಟ್ಸ್ ನಾಟ್ ಫ್ಯಾಷನಬಲ್ ಅಟ್ ಆಲ್. ಈಗ ತುಂಬ ಜನ ವೀಗನಿಸಮ್ಗೆ ಹೋಗಿದ್ದಾರೆ, ನೋ ಆಲ್ಕೋಹಾಲ್. ಈಗ ಟ್ರೆಂಡೇ ಚೇಂಜ್ ಆಗಿಬಿಟ್ಟಿದೆ. ಯಾರು ಬಾರ್ಗೆ ಹೋಗ್ತಾ ಇಲ್ಲ, ದೇ ಆರ್ ಗೋಯಿಂಗ್ ಟು ಫಿಟ್ನೆಸ್ ಕ್ಲಾಸಸ್, ರನ್ನಿಂಗ್ ಕ್ಲಬ್ಸ್, ಓಕೆ, ಮತ್ತು ಸಿಂಗಿಂಗ್ ಯುನೋ ಸೆಷನ್ಸ್, ಆ ಥರ ಎಲ್ಲ ಚೇಂಜ್ ಮಾಡ್ತಾಯಿದ್ದಾರೆ. ಎಸ್ಪೆಷಲಿ ಜೆನ್ಸಿ ಐ ಆಮ್ ಸೋ ಹ್ಯಾಪಿ. ಓಕೆ, ಸೊ ಟ್ರೆಂಡ್ ಚೇಂಜ್ ಆಗ್ತದೆ. ಐ ಹೋಪ್ ದ ಟ್ರೆಂಡ್ ಗೋಸ್ ಆನ್. ಅದ್ರ ಮೇಲೂ ಖರ್ಚು, ಸಿಗರೇಟ್ಗೆ ವರ್ಷ ಟ್ಯಾಕ್ಸ್ ಜಾಸ್ತಿನೇ ಬರ್ತಾ ಇದ್ದಾರೆ, ಆದರೂ ಬಿಡೋದಿಲ್ಲ. ಮೊದಲಿಂದ ಒಂದೇ ಪ್ರಶ್ನೆ, ಅವರ ಒಂದೇ ಸರಿ ಮ್ಯಾನುಫ್ಯಾಕ್ಚರಿಂಗ್ಗೆ ಯಾಕೆ ಸ್ಟಾಪ್ ಮಾಡೋದಿಲ್ಲ? ದಟ್ ಇಸ್ ದೇರ್. ಅದು ಎಷ್ಟೋ ವಿಚಾರಗಳನ್ನ ಯೂಸ್ ಮಾಡಬಾರ್ದು, ಕುಡಿದು ಡ್ರೈವ್ ಮಾಡಬಾರ್ದು ಅಂತಾರೆ, ಅವರೇನೆ ಅಂಗಡಿಗಳನ್ನ ಇಡ್ತಾರೆ, MRP ಸ್ಟೋರ್ಗಳನ್ನ ಇಡ್ತಾರೆ. ಸಿಗರೇಟ್ ಸೇದಬಾರ್ದು ಅಂತಾರೆ, ಅದೇನೇ ಮಾಡ್ತಾರೆ. ಮತ್ತೆ ಪ್ಲಾಸ್ಟಿಕ್ದು ಅದೇ ಕಥೆ. ಸೊ ಪ್ರೊಡಕ್ಷನ್ ಅನ್ನೇ ನಿಲ್ಸಕ್ ಆಗೋದಿಲ್ಲ. ಸೊ ನಾವು ನಿಲ್ಸ್ಕೋಬೋದಲ್ಲ, ನಮ್ಗೆ ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂತ ಆದರೂ ಮಾಡ್ಕೋಬೋದಲ್ಲ. ಸೊ ಯು ಶುಡ್ ಲಿವ್ ಅ ಹ್ಯಾಪಿ, ಹೆಲ್ತಿ, ಫಿಟ್ ಲೈಫ್. ಅದೊಂದು ಬರೀ ಆರೋಗ್ಯದಿಂದ ಬರೋದು. ಓಕೆ, ಸೊ ಇನ್ವೈಟ್ ಮಾಡ್ಕೋಬೇಡಿ ನಿಮ್ಮ ಹೆಲ್ತ್ ಪ್ರಾಬ್ಲಮ್ಸ್ನ. ಹಾರ್ಟ್ ಪೇಷಂಟ್ಸ್ಗೆ ನೀವು ಏನೇ ಹೆಲ್ತ್ ಚೆಕಪ್, ಮೆಡಿಕಲ್ ಚೆಕಪ್ಗೆ ಹೋಗಿ ಅವ್ರು ಕೇಳ್ತಾರೆ ಸ್ಪೆಸಿಫಿಕ್ ಆಗಿ, ಡೂ ಯು ಕನ್ಸ್ಯೂಮ್ ಆಲ್ಕೋಹಾಲ್, ಡೂ ಯು ಸ್ಮೋಕ್ ಅಂತ ಕೇಳ್ತಾರೆ. ಬಿಕಾಸ್ ಅದರದ್ದು ಇಂಪ್ಯಾಕ್ಟ್ ಇಸ್ ವೆರಿ ವೆರಿ ಬಿಗ್ ಆನ್ ದ ಬಾಡಿ. ಆಲ್ರೈಟ್, ಸೊ ಸ್ಟಾಪ್ ಮಾಡಿ. ಕ್ಯಾಫೀನು ಹೆಚ್ಚಾಗಿ ಕುಡಿಯೋದು ಒಳ್ಳೆಯದಲ್ಲ. ತುಂಬ ಜನ ಗ್ರೀನ್ ಟೀ ಕುಡಿತಾರೆ ಸಣ್ಣ ಆಗೋಕ್ಕೆ, ಗ್ರೀನ್ ಕಾಫಿ ಕುಡಿತಾರೆ, ಗ್ರೀನ್ ಟೀನೂ ಕುಡಿತಾರೆ. ಗ್ರೀನ್ ಕಾಫಿ ಆನ್ ಎಂಟಿ ಸ್ಟಮಕ್ ಇಸ್ ದ ವರ್ಸ್ಟ್ ಥಿಂಗ್. ಬ್ಲ್ಯಾಕ್ ಕಾಫಿ. ಈಗ ಬ್ಲ್ಯಾಕ್ ಕಾಫಿ ಅದ್ರ ಜೊತೆಗೆ ಆಯಿಲ್, CBD ಆಯಿಲ್ ಹಾಕೋತಾರೆ, ಇಲ್ಲ ಆಲಿವ್ ಆಯಿಲ್ ಹಾಕೋತಾರೆ, ಇಲ್ಲ ಗೀ ಹಾಕೋತಾರೆ. ಇಟ್ಸ್ ಕಾಲ್ಡ್ ಬುಲೆಟ್ ಪ್ರೂಫ್ ಕಾಫಿ. ಓಕೆ, ಅದರಿಂದ ಸಣ್ಣ ಆಗ್ತಾರೆ ಅಂತ ಹೇಳ್ತಾರೆ. ಯಾವುದೂ ಸಣ್ಣ ಮಾಡೋದಿಲ್ಲ. ನಿಮ್ಮನ್ನ ಆ್ಯಸಿಡಿಟಿ ಬೆಳ್ಕೊಂಡು ಹೋಗಿ ತುಂಬ ಕಷ್ಟಪಡ್ತೀರಾ. ಆಮೇಲೆ ನಿಮ್ಮ ಡೈಜೆಷನ್ ಸಿಸ್ಟಮ್, ಗಟ್ ಟು ಎವ್ರಿಥಿಂಗ್ ವಿಲ್ ಗೋ ಫಾರ್ ಅ ಟಾಸ್. ಸೊ ಡೋಂಟ್ ಡೂ ದ್ಯಾಟ್. ವೆರಿ ಇಂಪಾರ್ಟೆಂಟ್. ಎಲ್ಲರೂ ಕೂಡ ಇದನ್ನು ತಿಳ್ಕೊಬೇಕಾದ್ರು, ಎಸ್ಪೆಷಲಿ ಯಂಗ್ಸ್ಟರ್ಸ್. ನೀವಿನ್ನೂ ಬೆಳೀತಿರ್ತೀರ, ಒಂದು ಒಳ್ಳೆ ಜೀವನವನ್ನು ಕಾಣಬೇಕು ಅಂತ ನೋಡ್ತಿರ್ತೀರಾ. ಈಗಿನ ಫ್ಯಾಷನ್ಗೋಸ್ಕರ ನಾಳಿನ ಜೀವನವನ್ನು ಬಲಿ ಕೊಡಬೇಡಿ. ದಟ್ಸ್ ದ ಥಾಟ್. ಅದನ್ನು ನೆನ್ಪಿಟ್ಕೊಳ್ಳಿ. ತುಂಬ ಮನದಟ್ಟಾಗೋ ಥರ ಹೇಳ್ತಾರೆ. ಪ್ರತಿ ಸಂಚಿಕೆಯಲ್ಲೂ ಕೂಡ ಈ ರೀತಿಯ ಮಾಹಿತಿಯನ್ನು ನಿಮಗೆ ಹೊತ್ತು ತರ್ತೀವಿ. ನಿಮಗೂ ಇಷ್ಟ ಆಗ್ತಿರೋದು ನಮಗೂ ಖುಷಿ ಆಗ್ತಿದೆ. ಅದೇ ಥರ ಒಬ್ಬರು ನಮಗೆ ಈ ವಾರ ಕಳಿಸಿರೋ ಪ್ರಶ್ನೆನ ಕೇಳೋ ಸಮಯ. ಇವತ್ತಿನ ಪ್ರಶ್ನೆ ದಾಮಿನಿ ಅಂತ ಚಿಕ್ಕಮಗಳೂರಿಂದ. ಅವರಂತೂ ಅಂದರೆ ಈಗ ಒಂದು ಸ್ವಲ್ಪ ಫಿಟ್ನೆಸ್ ಅದೆಲ್ಲ ಯೋಚನೆ ಮಾಡ್ತಿದ್ದಾರೆ. ಬಟ್ ಅವ್ರಿಗೆ ಏನು ಟೆನ್ಷನ್ ಅಂತಂದರೆ, ಈಗ ಅವ್ರು ತುಂಬ ಈ ಕೊಬ್ಬರಿ ಅಥವಾ ತೆಂಗಿನ ಇದನ್ನು ತಿನ್ನೋದು ಅದೆಲ್ಲ ತುಂಬ ಇಷ್ಟ ಅಡುಗೆಯಲ್ಲಿ. ಅಡುಗೆಯಲ್ಲಿ ಮತ್ತು ಹಾಗೇನೆ ತಿಂತಾರಂತೆ. ಸೊ
ಅದು ಹೇಗೆ ಅಂದರೆ ಎಷ್ಟು ಡೇಂಜರಸ್ ಅಂತ, ಅದರಿಂದ ಫ್ಯಾಟ್ ಬರುತ್ತಾ ಹೇಗೆ? ಆ್ಯಕ್ಚುಲಿ ಇದು ಒಳ್ಳೆ ಪ್ರಶ್ನೆ. ತುಂಬ ಜನ ತುಂಬ ವರ್ಷ, ಓಕೆ, ಐ ಆಮ್ ಟಾಕಿಂಗ್ ಅಬೌಟ್ ಬಿಫೋರ್ ದಿಸ್ ಹೆಲ್ತ್ ಇಂಡಸ್ಟ್ರಿ, ಫಿಟ್ನೆಸ್ ಇಂಡಸ್ಟ್ರಿ ಎಲ್ಲ ಬೆಳೆಯೋಕ್ಕೆ ಮೊದಲು, ಓಕೆ, ತೆಂಗಿನಕಾಯೇ ಮುಟ್ಟಬಾರ್ದು, ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ ಅಂತ ಹೇಳ್ತಿದ್ರು. ಓಕೆ, ಸೊ ಅದನ್ನು ಜಾಸ್ತಿ ಬಳಸೋಕ್ಕೂ ಹೋಗ್ತಿರ್ಲಿಲ್ಲ. ಸೊ ನಮ್ಮ ಕರ್ನಾಟಕದಲ್ಲೇ ತೊಗೊಳ್ಳಿ, ಮಂಗಳೂರವರು ಏನಾರಿ ಕೋಕೋನಟ್ ಸೇವಿಸ್ತಾರೆ. ಕೇರಳ ಏನಾರಿ ಕೋಕೋನಟ್ ಸೇವಿಸ್ತಾರೆ, ಫಿಟ್ಟಾಗಿರ್ತಾರೆ. ಕೋಕೋನಟ್ ಆಯಿಲಲ್ಲೇ ಅಡುಗೆ ಬೇರೆ ಮಾಡ್ತಾರೆ. ಓಕೆ, ನಮ್ಮನೇಲೂ ಅಷ್ಟೇ ತುಂಬ ಅಡುಗೆ ನಾವು ಕೋಕೋನಟ್ ಆಯಿಲಲ್ಲೇ ಮಾಡೋದು. ಕೋಕೋನಟ್ ಆಯಿಲ್ ಇಸ್ ಗುಡ್, ಬಟ್ ಎಲ್ಲ ಮಾಡ್ರೇಷನಲ್ಲಿ ಇರಬೇಕು, ಆಯಿತಾ? ನೀವು ಸುಮ್ಮನೆ ತಿಂತಿದ್ದೀರಿ ಅಂತ ಹೇಳ್ತಿದ್ದೀರಲ್ಲ, ಅದನ್ನು ತಿನ್ನೋಕ್ಕೆ ಹೋಗಬೇಡಿ. ಅಡುಗೆಯಲ್ಲಿ ಬಳಸೋದು ಓಕೆ. ಈಗ ನೋಡಿಪ್ಪ, ಇಷ್ಟು ತೆಂಗಿನ ತುರಿ ಹಾಕ್ತೀವಿ ಅಂದ್ಕೊಳ್ಳಿ ಸಾರಿಗೆ, ನೀವು ಇಷ್ಟು ನೀವೇ ತಿಂತಿದ್ದೀರಾ? ಇಲ್ವಲ್ಲ. ನಾವು 4-5 ಜನ ಇದ್ದರೆ ಎಲ್ಲರೂ ಶೇರ್ ಮಾಡ್ಕೊಳ್ತಾರೆ. ಸೊ ಎಷ್ಟು ಬರೋದಿಲ್ಲ, ಆ್ಯಂಡ್ ದಟ್ ಈಸ್ ಹೆಲ್ತಿ ಫ್ಯಾಟ್. ಇಟ್ ಈಸ್ ಗುಡ್. ಪ್ಲೀಸ್ ಕನ್ಸ್ಯೂಮ್. ಅದನ್ನು ದೂರ ಇಡೋಕ್ಕೆ ಹೋಗಬೇಡಿ. ಬಟ್ ಇನ್ನೊಂದೇನು ಅಂತ ಹೇಳಿದ್ರೆ, ಈಗ ಒಂದು ತೆಂಗಿನಕಾಯಿ ಒಡೆದು ಒಂದು 4 ಅಡುಗೆಗೆ ಎಲ್ಲ ಹಾಕ್ಬಿಡೋದು, ಎಲ್ಲ ಅಡುಗೆಯಲ್ಲೂ ತೆಂಗಿನ ತುರಿ, ಅದನ್ನು ಸ್ವಲ್ಪ ಕಡಿಮೆ ಮಾಡ್ಕೋಬೋದು. ಮಾಡ್ರೇಷನ್. ಓಕೆ, ಯಾವುದೋ ಸರಿ ಇಸ್ ದ ಕೀ. ಈಗ ಕ್ಯಾರೆಟ್ ಪಲ್ಯ ತಿಂತಿದ್ರೆ ಕ್ಯಾರೆಟ್ ಪಲ್ಯ ತಿಂದಂಗೆ ಇರಲ್ಲ, ಬರೀ ಕೊಬ್ಬರಿ ಪಲ್ಯ ತಿಂದಂಗೆ ಇರುತ್ತೆ. ಸೊ ಅದನ್ನು ಕಡಿಮೆ ಮಾಡ್ಕೊಳ್ಳಿ. ಆ್ಯಂಡ್ ಇವಾಗ ಎಳ್ನೀರಲ್ಲಿ ನಾನು ಆವತ್ತು ಹೇಳಿದೆ, ಇದಿರುತ್ತಲ್ಲ ಗಂಜಿ, ಅದನ್ನು ಬೇಕಾದರೂ ತಿನ್ಬೋದು. ಬಟ್ ಜಾಸ್ತಿ ಗಂಜಿ ಇದ್ದರೆ ಸ್ವಲ್ಪ ಥ್ಯಾಂಕ್ ಯು ಸೋ ಮಚ್. ಈ ಪ್ರಶ್ನೆಗಳು ನಿಮ್ಮ ಮೈಂಡಲ್ಲಿ ಮೂಡಿರುತ್ತೆ ಗ್ಯಾರಂಟಿ. ಪ್ರಶ್ನೆ ಕೇಳಿದವ್ರಿಗೆ ಉತ್ತರ ಕರೆಕ್ಟಾಗಿ ಸಿಕ್ಕಿದೆ ಅಂತಂದರೆ ನಿಮ್ಮ ಪ್ರಶ್ನೆಗಳು ಕೂಡ ಅದೇ ಥರದ ಉತ್ತರಗಳನ್ನು ನೀವು ಇಲ್ಲಿ ನಿರೀಕ್ಷಿಸ್ಬೋದು. ಸೊ ಅಂದರೆ ನಿಮ್ಮ ಎಲ್ಲ ಪ್ರಶ್ನೆಗಳನ್ನು ಕೇಳೋದನ್ನು ಮರಿಬೇಡಿ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ನಮಸ್ಕಾರ. ಥ್ಯಾಂಕ್ ಯು.